ಜಾಸ್ತಿ ಮಾಡೋದು, ಸಿಗರೇಟ್ಗೆ ಟ್ಯಾಕ್ಸ್ ಜಾಸ್ತಿ ಮಾಡೋದು. ಏನು ರೇಟೇ ಕಡಿಮೆ ಮಾಡಿದ್ರಿ ಈಗ ಆಂಧ್ರದಲ್ಲಿ 400 ರೂಪಾಯಿ ಕೊಟ್ಟರೆ ನೀವು ರೇಟು, ಏನು ಇಲ್ಲಿ ಬಂದು ನಮ್ಮ ರೈತರಿಗೆ 320 ಕೊಟ್ಟರೆ ಆದರೂ ನಮ್ಮ ರೈತರು ಸುಮ್ಮನೆ. ಆ್ಯಕ್ಚುಲಿ ಅವತ್ತೇ ಅವ್ರು ಗಲಾಟೆ ಮಾಡಬೇಕಾಗಿತ್ತು ನಿಮ್ಮ ಪ್ರಕಾರ. 400 ರೂಪಾಯಿ ಕೊಟ್ಟು ಇಲ್ಲ 320 ಕೊಡ್ತಾ ಇದ್ದೀರಿ ಅಂತ. ಹೌದು, ಆದರೂ ನಮ್ಮ ರೈತರು 320 ಕೊಟ್ಟರು ಸಾವಿರ ಸುಮ್ಮನೆ ಗಲಾಟೆ ಮಾಡಿದ್ರು. ಏನೋ ಆಯ್ತಪ್ಪ, ಈಗ ಆಯ್ತು, ಈಗ ಟ್ಯಾಕ್ಸ್ ಹಾಕ್ಬಿಟ್ರು ಅಂತ ರೈತರ ಮೇಲೆ ಹೊಸ ಕಡೆ ರೇಟ್ ಕಡೆ ಮಾಡೋದು ಹೆಂಗೆ ಅದು? ಅದೇ ಥರ ಅಂದರೆ ಆಂಧ್ರದವರಿಗೆ ನ್ಯಾಯ ಕೊಟ್ಟು ನಮ್ಮ ರೈತರಿಗೆ ಅನ್ಯಾಯ ಮಾಡಬೇಕು ಅಂತ. ಕಳೆದ 3 ವರ್ಷ ನೋಡಿದ್ರೆ ಮೈಸೂರು ವ್ಯವಸ್ಥೆ ಚೆನ್ನಾಗಿದೆ, ಆಂಧ್ರದ ವ್ಯವಸ್ಥೆನ. ಅದರಲ್ಲಿ ಎರಡು ಭೇದ ಭಾವ ಇಲ್ಲ ಸರ್, ಆಂಧ್ರ ಕರ್ನಾಟಕ ಅಂತ ಭೇದ ಭಾವ ಇಲ್ಲ. ಆದರೆ 450 ಹೋಗಿದ್ದು ನಿಜ, ಬಟ್ ಸ್ಟಾರ್ಟ್ ಆಗಿದೆ ಮಾರ್ಕೆಟ್ ಆಂಧ್ರದಲ್ಲಿ ನಡೀತಿದೆ. ಅಲ್ಲಿ ಎಲ್ಲ ಮುಗಿಸ್ಕೊಂಡ್ಬಂದ್ರೆ ನಮ್ಮ ರೈತರ ತಕ್ಕ ಗೊತ್ತಿರಲಿಲ್ಲ. ನೀವು ರೈತರು ಅದಾಕಕ್ಕೆ ನೋಡ್ತೀರಿ ಹೊರತು ಏನೋ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಯಾವಾಗಲೂ ಮಾಡಿಲ್ಲ. ಯಾವಾಗ ಮಾಡಿದ್ದೀರಿ? ಸಹಾಯ ಮಾಡಿದ್ದೀರಿ ನಮಗೆ. ಇದು ಬೇಕಾದಾಗ ನೀವು ಬೇಕಾದಾಗ ರೈತರಿಗೆ ಬಳಸ್ಕೊಡ್ತೀರಿ. ನೀವು ITC ಕಂಪ್ನಿ ಅವ್ರದ್ದೇ ಈಗಾಕಪ್ಪ ರೈತರಿಗೆ ಸಹಾಯ ಮಾಡಿ ಈಗ ರೇಟ್ ಕಡಿಮೆ ಮಾಡಿದ್ದೀರಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ITC ಕಂಪ್ನಿ ಅಲ್ಲ, ಒಂದಿಲ್ಲ ITC ಕಂಪ್ನಿ ಅವರು ಬೇರೆ ಕಂಪ್ನಿಯವರು ತಗೊಳ್ಳೋಕ್ಕೆ ಧಮಕಿ ಆಗ್ತಾ ಇದ್ದಾರೆ. ನನಗೆ ಮಾಹಿತಿ ರೈತರು ಹೇಳಿ ಜುಲೈ 30ರವರೆಗೆ ನೀವು ಹಾಕೋಬಹುದು. ಈಗ ನಷ್ಟ ಆದಾಗ ರೈತರಿಗೆ ಲಾಭ ತಂದ್ಕೊಂಡಿದ್ದೀರಿ. ಸೆಸ್ಸರ ಕರೆಕ್ಟ್ ಬರ್ತೀವಿ. ಎರಡನೇ ಬೆಳೆ ಏನು ನೀವು ಮಾತಾಡ್ಬೇಡ್ರಿ, ನಮ್ಗೆ ಭಾಳ ಗೊತ್ತಿದೆ. ಹೊಗೆಸೊಪ್ಪು ಏನು ಅಂತೇಳಿ ಬೋರ್ಡ್ ಏನು ಹೊಗೆಸೊಪ್ಪು ನಾವು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಏನು ಸೆಸ್ಸೆಲ್ಲ ಕರೆಕ್ಟ್ ಮಾಡ್ತೀವಿ. ರೈತರಿಗೆ ನಷ್ಟ ಆದಾಗ ನಾನು ಕೊಟ್ಟಿದ್ದೀರಿ, ನೀವು ಕೊಟ್ಟಿದ್ದೀರೇನು? ಮಳೆ ಜಾಸ್ತಿ ಆಯಿತು, ನಷ್ಟ ಆಯಿತು ಅಂದಾಗ ತಿರ್ಗಾ ಅವರು ಕಂಪ್ನಿಯವ್ರು ಕಟ್ಕೊಂಡು ಹೊಗೆಸೊಪ್ಪು ಬಳಸೋದು, ಎಣ್ಣೆ ಬೆಳೆ ಬಳಸೋದು. ಜವಾಬ್ದಾರಿ ನಿರ್ವಹಿಸ್ತಾ ಇಲ್ಲಲ್ಲ ನೀವು. ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಬಂದು ಇದು ಮಾಡಬೇಕಾ, ಸರ್ವೆ ಮಾಡಬೇಕಾ? ಸಾವಿರಾರು ಕೋಟಿ ರೈತರಿಂದ ಹಣ ಸಂಪಾದನೆ ಮಾಡಿ, ಸಾವಿರಾರು ಕೋಟಿ, 1 ಕೋಟಿ ಅಲ್ಲ 2 ಕೋಟಿ ಅಲ್ಲ, ಸಾವಿರಾರು ಕೋಟಿ ಸಂಪಾದನೆ ಮಾಡಿ ಇವತ್ತು ಎಲ್ಲ ಬಿಸ್ನೆಸ್ ಆ ದುಡ್ಡಿಂದನೇ ಮಾಡ್ತಾ ಇರೋದು. ಗ್ಯಾಪ್ ಇಟ್ಕೊಳ್ಳೋಕ್ಕೆ ನಿಮ್ಮ ಕಂಪ್ನಿಯವ್ರಿಗೆ ಏನೋ ಸಾವಿರಾರು ಕೋಟಿ ಸಂಪಾದನೆ ಮಾಡಿ ಇವತ್ತು ಏನೇನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ITC ಕಂಪ್ನಿ ಎಲ್ಲ ರೈತರ ದುಡ್ಡಿಂದ ಮಾಡ್ತಾ ಇರೋದು. ಈಗ ನೀವು ಸಂಪಾದನೆ ಏನು ಮಾಡಿಲ್ಲ, ಅದನ್ನೆಲ್ಲ ಜ್ಞಾಪಕ ಮಾಡ್ಕೋಬೇಕು. ITC ಕಂಪ್ನಿ ಅದು ಒಂದು ಈಗ ಬೇರೆ ನೀವು ಬೋರ್ಡ್ನವರು ಎರಡನೇ ಬೆಳೆ ಬೆಳೆಸ್ತಾರೆ ಇವರು, ಅದಕ್ಕೆ ಬೇರೆ ಅವಕಾಶ ಮಾಡಿದ್ದೀರಿ. ಇದೆಲ್ಲ ಇವರು ರೈತರಿಗೆ ಎನ್ಕರೇಜ್ ಮಾಡೋದು, ಎರಡನೇ ಬೆಳೆ ಬೆಳೀರಿ, ಎರಡನೇ ಬೆಳೆ ಬೆಳೀರಿ ಅಂತ. ನಮ್ಮ ರೈತರು ಹುಚ್ಚಿರೋರು ಏನೋ ಅವ್ರು ಹೇಳ್ದಂಗೆ ಎಲ್ಲ ಕೇಳಿ. ಅದು ಟೊಬ್ಯಾಕೋ ಬೋರ್ಡ್ ನಾನು ವಸತಿ ಹೇಳಿದ್ದೀನಿ.